ವಯಸ್ಸಿದ್ದಂತಹ ಸಂದರ್ಭದಲ್ಲಿ ತಂದೆ ತಾಯಿ ಮಕ್ಕಳನ್ನ ಬಹಳ ಕಾಳಜಿಯಿಂದ ನೋಡ್ಕೊಳ್ತಾರೆ, ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ವಯಸ್ಸಾದ ನಂತರದಲ್ಲಿ ಇವರೇ ನಮಗೆ ಮುಂದೆ ಶ್ರೀರಕ್ಷೆ, ಇವ್ರು ಚೆನ್ನಾಗಿ ನೋಡ್ಕೋತಾರೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ಬಹಳಷ್ಟು ತಂದೆ ತಾಯಿ ಇರ್ತಾರೆ. ಆದರೆ ವಯಸ್ಸಾದ ನಂತರದಲ್ಲಿ ಕಾಡುವಂಥ ಚಿಂತೆಗಳೇ ಬೇರೆ. ಎಲ್ಲಿ ಆಶ್ರಮಕ್ಕೆ ಬಿಟ್ಬಿಡ್ತಾರೋ, ಎಲ್ಲಿ ಸೊಸೆ ಮಾತು ಕೇಳಿ ಆಶ್ರಮಕ್ಕೆ ಬಿಟ್ಬಿಡ್ತಾರೋ, ಅಥವಾ ಮುಂದೆ ಯಾವ ಆಶ್ರಮದಲ್ಲಿ ನಾನು ಇರಬೇಕಾಗುತ್ತೋ ಅನ್ನುವಂಥ ಭಯದಲ್ಲೇ ಈ ವೃದ್ಧಾಪ್ಯವನ್ನು ಕಳೆಯುವಂಥ ಪರಿಸ್ಥಿತಿ ಇತ್ತೀಚಿನ ಕಾಲದಲ್ಲಿ ಹಿರಿಯರದ್ದು ಬಹುತೇಕ ತಂದೆ ತಾಯಿಗಳದ್ದಾಗಿದೆ. ಆದರೆ ಆ ರೀತಿಯೆಲ್ಲ ಏನು ನಡೀತಾ ಇದೆಯಲ್ಲ, ಅದೆಲ್ಲದಕ್ಕೂ ಒಂದು ಕಡಿವಾಣ ಹಾಕೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸರ್ಕಾರ ಸಾಕಷ್ಟು ಕ್ರಮಗಳನ್ನು ತಗೊಳ್ತಾ ಇದೆ. ಈಗ ಹೆತ್ತವ್ರು ಬೇಡ, ಅವ್ರು ಮಾಡಿರುವಂಥ ಆಸ್ತಿ ಬೇಕು ಅಂತ ಹೇಳುವಂಥ ಅನೇಕ ಮಕ್ಕಳಿದ್ದಾರೆ. ಅನೇಕ ಮಕ್ಕಳು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅನೇಕ ಅನಾಥಾಶ್ರಮಗಳಿಗೆ ಹೆತ್ತವರನ್ನ ಕಳಿಸ್ತಾ ಇದ್ದಾರೆ. ಆ ರೀತಿ ಏನಾದರೂ ಹೇಳುವಂಥ ಮಕ್ಕಳು ನೀವಾಗಿದ್ರೆ ನೀವು ಹುಷಾರಾಗಿರಬೇಕು. ಯಾಕಂದ್ರೆ ಸರ್ಕಾರ ಒಂದು ಕಾಯ್ದೆಯನ್ನ ತಂದಿದೆ. ಆ ಕಾಯ್ದೆಯ ಪ್ರಕಾರ ಇನ್ನು ಮುಂದೆ ಏನಾದರೂ ಈ ರೀತಿ ಹೇಳಿದ್ರೆ ನಿಮ್ಗೆ ಆಸ್ತಿ ಕೂಡ ಸಿಗಲ್ಲ. ಹೆತ್ತವರು ಬೇಡ, ಆಸ್ತಿ ಬೇಕು ಅಂತ ಹೇಳೋ ಮಕ್ಕಳೇ ಬಹಳ ಹುಷಾರಾಗಿರಿ. ಆಸ್ತಿಗಾಗಿ ಪತಿಯ ಮೇಲೆ ಒತ್ತಡವನ್ನ ಹೇರುವ ಪತ್ನಿಯರೇ ನೀವು ಕೂಡ ಎಚ್ಚರ. ಕೆಲಸದ ನೆಪಕ್ಕೆ ದೂರದ ಊರಲ್ಲಿ ಹೆತ್ತವರನ್ನ ಬಿಟ್ಟು ಬರ್ತೀರಾ, ಅಥವಾ ಅನಾರೋಗ್ಯ ಅಂತ ಆಸ್ಪತ್ರೆಗೆ ದಾಖಲಿಸಿ ದುಡ್ಡು ಕೊಟ್ಟು ಬರ್ತೀರಾ. ಈ ರೀತಿಯಾಗಿ ನಿಮ್ಮ ಹೆತ್ತವರನ್ನ ಏನಾದರೂ ಕಡೆಗಣಿಸಿದ್ದೇ ಆದಲ್ಲಿ ಅವರ ಆಸ್ತಿಯಲ್ಲಿ ಪಾಲು ಸಿಗಲ್ಲ. ಅವರನ್ನು ನೋಡ್ಕೊಳ್ಬೇಕು. ಕೇವಲ ದುಡ್ಡು ಕೊಟ್ರೆ ಆಗಲ್ಲ. ಅಥವಾ ಕೆಲಸ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಎಲ್ಲೋ ಬಿಟ್ಟು ಬಂದರೆ ಆಗಲ್ಲ. ಹೆತ್ತವರನ್ನ ಎಲ್ಲೋ ಒಂದು ಕಡೆ ಬಿಟ್ಟು ಇಲ್ಲಿ ಕೆಲಸ ಮಾಡಿಕೊಂಡು ಅವ್ರಿಗೆ ದುಡ್ಡು ಕಳಿಸ್ತೀನಿ, ಅವ್ರವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಹೆಸರಲ್ಲೇ ಆಸ್ತಿ ಇದ್ರೂ ಕೂಡ ಹೆತ್ತವರ ಆಸ್ತಿ ನಿಮಗದು ಸಿಗಲ್ಲ. ಇನ್ನು ಮುಂದೆ ಸರ್ಕಾರ ಅಂಥದ್ದೊಂದು ಕಾನೂನನ್ನು ಮಾಡ್ತಾ ಇದೆ. ಅವ್ರಿಗೆ ಹುಷಾರಿಲ್ಲ ಅಂತಂದ್ರೂ ಅವರನ್ನ ಎಲ್ಲೋ ಒಂದು ಕಡೆ ಬಿಟ್ಟು ಬರೋದು, ಅಥವಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಅಲ್ಲೊಂದು ಆಯಾನೋ ನೋಡ್ಕೊಳ್ಳೋಕೆ ಯಾರನ್ನೋ ಬಿಟ್ಟು ಬರೋದು, ಹೀಗೆ ಹೆತ್ತವರನ್ನ ಏನಾದರೂ ಕಡೆಗಣಿಸಿದ್ದೇ ಆದಲ್ಲಿ ಅವರ ಆಸ್ತಿಯಲ್ಲಿ ನಯಾ ಪೈಸೆ ಪಾಲು ಸಿಗಲ್ಲ. ಹೆತ್ತವರನ್ನ ನೋಡ್ಕೊಂಡ್ರೆ ಮಾತ್ರ, ಅವ್ರ ಜೊತೆಗಿದ್ರೆ ಮಾತ್ರ ಆಸ್ತಿಯನ್ನ ನಿಮ್ಮದಾಗಿಸ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಆಸ್ತಿಯನ್ನ ಜಪ್ತಿ ಮಾಡಬಹುದು ಅನ್ನುವಂಥ ಒಂದು ಕಠಿಣ ಆದೇಶವನ್ನ ಈಗ ಹೊರಡಿಸಲಾಗಿದೆ. ಈ ಬಗ್ಗೆ ಕಠಿಣ ಆದೇಶವನ್ನ ಹೊರಡಿಸಿ ಎಚ್ಚರಿಕೆಯನ್ನ ನೀಡಿದೆ ರಾಜ್ಯ ಸರ್ಕಾರ. ವಯಸ್ಸಾದಂತಹ ತಂದೆ ತಾಯಿಯನ್ನ ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ. ಪೋಷಕರ ಸೇವೆ ಮಾಡದೇ ಇದ್ರೆ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲಿಲ್ಲ. ವೃದ್ಧ ತಂದೆ ತಾಯಿ ಆಸ್ಪತ್ರೆಗೆ ದಾಖಲಿಸಿ ಮಕ್ಕಳು ಮಾಯ ಆಗ್ತಾರೆ. ಸ್ವಲ್ಪ ತಿಂಗಳು ನೋಡ್ಕೊಂಡು ಆಮೇಲೆ ಎಲ್ಲಿ ಹೋದ್ರು ಅಂತ ಇಲ್ಲ, ಎಲ್ಲಿ ಹುಡ್ಕೋದು, ಯಾರು ಇವ್ರ ಮಕ್ಕಳು. ಪಾಪ ಆ ತಂದೆ ತಾಯಿಗಳಿಗೂ 60 ಆದ್ಮೇಲೆ ಅದು ಮರೆತೋಗುವಂತ ಪರಿಸ್ಥಿತಿ. ಕೆಲವರು ಗುಣಮುಖರಾಗಿರ್ತಾರೆ, ಅವರನ್ನ ಕರ್ಕೊಂಡು ಹೋಗೋದಕ್ಕೂ ಮಕ್ಕಳು ಬರ್ತಾ ಇಲ್ಲ. ರಾಜ್ಯದ ಅನೇಕ ಕಡೆಗಳಲ್ಲಿ ಇಂಥ ಪರಿಸ್ಥಿತಿಗಳು ಆಗ್ತಾ ಇದೆ. ವೃದ್ಧಾಶ್ರಮ ಕೇಂದ್ರಗಳಿದೆಯಲ್ಲ, ಅದೆಲ್ಲವೂ ಕೂಡ ಆಸ್ಪತ್ರೆಗಳಾಗಿ ಬದಲಾಗ್ತಾ ಇದೆ. ಬೆಳಗಾವಿಯಲ್ಲಿ 2 ವರ್ಷಕ್ಕೆ 152 ಪೋಷಕರನ್ನ ಬಿಟ್ಟಿದ್ದಾರೆ ಮಕ್ಕಳು. ಒಂದೇ ಒಂದು ಕಡೆಯಲ್ಲಿ ಇಷ್ಟೊಂದು ಅಂತಂದ್ರೆ ಅನೇಕ ಕಡೆಗಳಲ್ಲಿ, ರಾಜ್ಯದ ಅನೇಕ ಕಡೆಗಳಲ್ಲಿ ನೂರಾರು ತಂದೆ ತಾಯಿಗಳು ವೃದ್ಧಾಶ್ರಮಕ್ಕೆ ಸೇರ್ತಾ ಇದ್ದಾರೆ. ಅಲ್ಲಿ ಆ ವೃದ್ಧಾಶ್ರಮ ಆಸ್ಪತ್ರೆಗಳಾಗಿ ಬದಲಾಗ್ತಾ ಇದೆ. ಯಾಕೆ? ಅವರನ್ನ ಆರೈಕೆ ಮಾಡಬೇಕಾಗತ್ತೆ. ಆದರೆ ಮಕ್ಕಳು ಇದು ನಮ್ಮ ಜವಾಬ್ದಾರಿ, ಕರ್ತವ್ಯ ಅನ್ನೋದನ್ನು ಕೂಡ ಮರೆತು ಅವರನ್ನ ಆಶ್ರಮಕ್ಕೆ ಸೇರಿಸಿ ಆನಂತರ ಬರೋದು ಇಲ್ಲ, ಮಾಯ. ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗೊತ್ತಿರಲ್ಲ. ಒಂದು ವೇಳೆ ಆ ತಂದೆ ತಾಯಿ ಗುಣ ಆದ್ರು ಅಂತ ಅಂದ್ಕೊಳ್ಳಿ, ಗುಣ ಆದ ನಂತರದಲ್ಲೂ ಕೂಡ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಬರದಂತ ಅನೇಕ ಮಕ್ಕಳಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಈ ವೃದ್ಧಾಶ್ರಮ ಕೇಂದ್ರಗಳಿದೆಯಲ್ಲ, ಅದು ಆಸ್ಪತ್ರೆಗಳಾಗಿ ಬದಲಾಗಿದೆ. ಬೆಳಗಾವಿ 1ರಲ್ಲೇ ನೆನ್ಪಿಟ್ಕೊಳ್ಳಿ, 2 ವರ್ಷಕ್ಕೆ 152 ಪೋಷಕರನ್ನ ಮಕ್ಕಳು ಬಿಟ್ಟಿದ್ದಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಅದೆಷ್ಟು ಮಕ್ಕಳು, ಅದೆಷ್ಟು ತಂದೆ ತಾಯಿಯರನ್ನ ಬಿಟ್ಟಿರಬಹುದು, ಪೋಷಕರನ್ನ ಬಿಟ್ಟಿರಬಹುದು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ 1ರಲ್ಲೇ ಹಲವಾರು ಹಿರಿಯರಿಗೆ ಅಲ್ಲಿ ಆರೈಕೆಯನ್ನ ನೀಡಲಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ 1000ಕ್ಕೂ ಅಧಿಕ ಪೋಷಕರನ್ನ ಈಗ ಬಿಟ್ಟು ಹೋಗಿದ್ದಾರೆ ಮಕ್ಕಳು. ಆಸ್ಪತ್ರೆಯ ಸಿಬ್ಬಂದಿಯೇ ಅವರನ್ನ ನೋಡ್ಕೊಳ್ಬೇಕಾದಂತ ಪರಿಸ್ಥಿತಿ ಈಗ ಎದುರಾಗಿದೆ. ಈ ಪೋಷಕರನ್ನ ಆಸ್ಪತ್ರೆಗಳಲ್ಲಿ ಬಿಟ್ಟು ಹೋಗುವಂತ ಮಕ್ಕಳ ಮೇಲೆ ಈಗ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಬಹಳ ಮಹತ್ತರವಾದಂತಹ ಕ್ರಮ ಕೈಗೊಂಡಿರೋದು. ಪೋಷಕರ ಆರೈಕೆ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ, ಅದನ್ನೇ ಮಾಡಕ್ಕಾಗಲ್ವಾ? ಆಸ್ತಿಯಲ್ಲಿ ಪಾಲ್ ಕೇಳಕ್ಕಂತೂ ಬರಬೇಡಿ. ಪೋಷಕರ ಆರೈಕೆ ಮಾಡದೇ ಇದ್ದಲ್ಲಿ ಆಸ್ತಿಯಲ್ಲಿ ಪಾಲಿಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಅಂತ ಮಕ್ಕಳ ಆಸ್ತಿ ವಶಕ್ಕೆ ಪಡೆಯೋದಕ್ಕೆ
ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪೋಷಕರಿಂದ ಬರೆಸ್ಕೊಂಡಂತ ಈ ವಿಲ್ ಇರುತ್ತಲ್ಲ, ಆ ವಿಲ್ಲನ್ನು ಕೂಡ ರದ್ದುಪಡಿಸೋದಕ್ಕೂ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾಗಿ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ. ಪೋಷಕರು ಜೊತೆಗೆ ಹಿರಿಯ ನಾಗರಿಕರ ನಿರ್ವಹಣೆ ಕಲ್ಯಾಣ ಕಾಯ್ದೆ 2007 ಈ ಕಾಯ್ದೆಯ ಪ್ರಕಾರ ವಿಲ್ ದಾನಪತ್ರ ರದ್ದುಪಡಿಸೋದಕ್ಕೂ ಕೂಡ ಈಗ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಕೃಷ್ಣ ಬೈರೇಗೌಡರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. 23 ಸಭಾಪತಿಗಳೇ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿ ಎಲ್ಲಿ ವಿಲ್ ಮುಖಾಂತರ ಅಥವಾ ದಾನದ ಮುಖಾಂತರ ತಂದೆ ಅಥವಾ ಹಿರಿಯರ ಆಸ್ತಿ ಮಕ್ಕಳಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ, ವಿಲ್ ಮುಖಾಂತರ ಕೊಟ್ಟಿದ್ದಾರೆ, ಅವ್ರೇನಾದ್ರೂ ಮಕ್ಕಳು ಅಥವಾ ಸಂಬಂಧಿಕರು ಆ ಹಿರಿಯ ನಾಗರಿಕರ ಒಳಿತನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಆ ದಾನ ಅಥವಾ ವಿಲ್ ಅನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮೂಲ ಹಿರಿಯ ನಾಗರಿಕರ ಹೆಸರಿಗೆ ಮರುಸ್ಥಾಪನೆ ಮಾಡ್ಲಿಕ್ಕೂ ಕೂಡ ಸೆಕ್ಷನ್ 23ರಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ ಬೈ ದ ಟ್ರಿಬ್ಯುನಲ್ ಅಂಡ್ ಈ ಅಧಿಕಾರವನ್ನ ನಾವು ಉಪವಿಭಾಗಾಧಿಕಾರಿ AC ಅವರಿಗೆ ಕೊಟ್ಟಿದ್ದೇವೆ. ಸೊ ಹಾಗಾಗಿ ACಗಳ ಮುಂದೆ ಸಾವಿರಾರು ಪ್ರಕರಣ ಈ ರೀತಿಯ ಹಿರಿಯ ನಾಗರಿಕರ ಕಾನೂನು ಅಂತ ವಾಡಿಕೆಯಲ್ಲಿ ನಾವು ಕರಿತೇವೆ. ಪ್ರಕರಣಗಳು ನಡೀತಾನೂ ಇದ್ದಾವೆ. ಯಾಕೆ ಇಷ್ಟೆಲ್ಲ ವಿವರವಾಗಿ ಹೇಳಿದೆ ಅಂದ್ರೆ ಮಾನ್ಯ ಸದಸ್ಯರು ಕೇಳಿರೋದು ಇದು ಕೆಲವರಿಗೆ ಗೊತ್ತಿಲ್ಲ, ಆ ಕಾರಣದಿಂದನೇ ಮಾನ್ಯ ಸದಸ್ಯರು ಕೇಳಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಬಿಡಿಸಿ ಹೇಳಿದ್ರೆ ಒಂದು ಸಮಾಜಕ್ಕೆ ಸಂದೇಶ ಹೋಗ್ಲಿ. ಯಾರಾದ್ರೂ ಮಕ್ಕಳು ಹಿರಿಯರಿಂದ ಅವ್ರ ತಂದೆ ತಾಯಿಗಳಿಂದ ಆಸ್ತಿಯನ್ನ ಪಡೆದುಕೊಂಡು ಅವರನ್ನ ಆರೈಕೆ ಮಾಡ್ತಾ ಇಲ್ಲ ಅಂದ ಸಂದರ್ಭದಲ್ಲಿ ಅವರಿಗೆ ಹಿರಿಯರಿಗೆ ತಿಂಗಳಿಗೆ ಅವರ ಖರ್ಚು ವೆಚ್ಚಗಳು ಕೊಡ್ಲಿಕ್ಕೆ ಆದೇಶ ಮಾಡ್ಲಿಕ್ಕೂ ಕಾನೂನಿದೆ. ಹಾಗೂ ಕೆಲವು ತುಂಬಾ ಮುಂದುವರೆದ ಪ್ರಕರಣದಲ್ಲಿ ಆಸ್ತಿ ಏನಾದ್ರೂ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಬಂದಿದ್ರೆ ಆ ಬಂದಿರೋದನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮತ್ತೆ ಹಿರಿಯ ನಾಗರಿಕರ ಹೆಸರಿಗೆ ಮರು ಜೋಡಣೆ ಮಾಡ್ತಕ್ಕಂಥದಕ್ಕೂ ಕಾನೂನಲ್ಲಿ ಬೈ ದ ಟ್ರಿಬ್ಯುನಲ್ ಅಂಡ್ ಈ ಅಧಿಕಾರವನ್ನ ನಾವು ಉಪವಿಭಾಗಾಧಿಕಾರಿ AC ಅವರಿಗೆ ಕೊಟ್ಟಿದ್ದೇವೆ. ಸೊ ಹಾಗಾಗಿ ACಗಳ ಮುಂದೆ ಸಾವಿರಾರು ಪ್ರಕರಣ ಈ ರೀತಿಯ ಹಿರಿಯ ನಾಗರಿಕರ ಕಾನೂನು ಅಂತ ವಾಡಿಕೆಯಲ್ಲಿ ನಾವು ಕರಿತೇವೆ. ಪ್ರಕರಣಗಳು ನಡೀತಾನೂ ಇದ್ದಾವೆ. ಯಾಕೆ ಇಷ್ಟೆಲ್ಲ ವಿವರವಾಗಿ ಹೇಳಿದೆ ಅಂದ್ರೆ ಮಾನ್ಯ ಸದಸ್ಯರು ಕೇಳಿರೋದು ಇದು ಕೆಲವರಿಗೆ ಗೊತ್ತಿಲ್ಲ, ಆ ಕಾರಣದಿಂದನೇ ಮಾನ್ಯ ಸದಸ್ಯರು ಕೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿದನ್ನ ಕೇಳಿಸ್ಕೊಂಡ್ವಿ. ವಯಸ್ಸಾದಂತ ತಂದೆ ತಾಯಿ ಹಿರಿಯರು ಇದ್ರ ಬಗ್ಗೆ ಏನಾದ್ರೂ ಗಮನಕ್ಕೆ ತಂದ್ರೆ ಅದು ACಯ ಜವಾಬ್ದಾರಿ. ಆ ಆಸ್ತಿಯನ್ನ ಜಪ್ತಿ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಪೋಷಕರಿಂದ ವರ್ಗಾವಣೆ ಆಗಿರುವಂಥ ಆಸ್ತಿ ಬರೆಸ್ಕೊಂಡಿರುವಂಥ ಉಯಿಲು ಇದೆಲ್ಲವನ್ನು ಕೂಡ ರದ್ದುಪಡಿಸೋದಕ್ಕೆ ಆದೇಶವನ್ನು ನೀಡುವಂಥ ನಿಟ್ಟಿನಲ್ಲಿ ಕಠಿಣ ಸೂಚನೆಗಳನ್ನು ಈಗ ನೀಡಲಾಗಿದೆ. ಈ ಸಂಧ್ಯಾ ಕಾಲದಲ್ಲಿ ಹೆತ್ತ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ. ಆದರೆ ಇತ್ತೀಚಿನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಆಗಿದೆ ಅಂತಂದರೆ ಹಿರಿಯರಿಗೆ ಆ ಪ್ರಾಧಾನ್ಯತೆಯನ್ನು ನೀಡೋದೇ ಕಡಿಮೆ ಆಗಿದೆ. ಆಧುನಿಕ ಕಾಲದಲ್ಲಿ ಈ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಳ್ಳೋದೇ ಬಹಳ ಅಪರೂಪ ಅನ್ನುವಂಥ ರೀತಿ. ಜೊತೆಗೆ ಹಿರಿಯರು ಹೊರೆ ಆಗ್ತಾ ಇದ್ದಾರೆ, ಅವರನ್ನೆಲ್ಲೋ ಒಂದು ಕಡೆ ಬಿಟ್ಟು ಬರಲಾಗ್ತಾ ಇದೆ, ದುಡ್ಡು ಕೊಟ್ಟರೆ ಆಗುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಆಗ್ತಾ ಇರೋದು ಬಹಳ ಕಳವಳಕಾರಿಯಾದಂಥ ಬೆಳವಣಿಗೆ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋದು ಬಹಳ ಕಳವಳಕಾರಿಯಾಗಿರುವಂಥ ಬೆಳವಣಿಗೆ. ಹಾಗಾಗಿ ಆ ನಂತರದಲ್ಲಿ ಈ ಹೆತ್ತವರು ಮಾಡಿದಂಥ ಒಂದಷ್ಟು ಆಸ್ತಿ ಏನಿದೆ ಅದನ್ನು ಬರೆಸ್ಕೊಳ್ತಾರೆ, ಅದನ್ನ ತಗೊಳ್ತಾರೆ. ಆದರೆ ಆಸ್ತಿ ಬೇಕು ಮಕ್ಕಳಿಗೆ, ಈ ಹೆತ್ತವರು ಬೇಡ ಅನ್ನುವಂಥ ಅನೇಕ ಮಕ್ಕಳಿದ್ದಾರೆ. ಅದಕ್ಕೊಂದು ಚಾಟಿ ಏಟು ಸರ್ಕಾರ ಬೀಸಿರೋದು ಬಹಳ ಉತ್ತಮ ಕ್ರಮ ಅಂತ ಭಾವಿಸ್ತೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇಂಥದ್ದೊಂದು ಕ್ರಮ ಬೇಕಾಗಿತ್ತು. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥ ವಿಚಾರ, ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥ ವಿಚಾರ. ನೀವು ಕೂಡ ಸರ್ಕಾರದ ಈ ಕ್ರಮದ ಬಗ್ಗೆ ಕರೆ ಮಾಡಿ ಮಾತಾಡಬಹುದು. ನಮ್ಮ ಫಸ್ಟ್ ಕಾಲರ್ ಇದ್ದಾರೆ, ಆದಂ ಪಾಷಾ ಕರೆ ಮಾಡಿದ್ದಾರೆ. ಆದಂ ಪಾಷಾ ಅವರೇ ನಮಸ್ತೆ. ಆದಂ ಖಾನ್ ಮೇಡಮ್, ಪಾಷಾ ಅಲ್ಲ. ಓಕೆ ಸರಿ, ಕ್ಷಮಿಸಿ. ಆದಂ ಖಾನ್ ಅವರೇ ನಮಸ್ತೆ. ಕೊರಟಗೆರೆಯಿಂದ ಮೇಡಮ್ ಮಾತಾಡ್ತಾ ಇರೋದು. ಸರ್ಕಾರದ ಈ ಕ್ರಮ ಮತ್ತು ಕೃಷ್ಣ ಬೈರೇಗೌಡರು ನಮ್ಮ ಸಿದ್ದರಾಮಯ್ಯನವ್ರು ತಗೊಂಡಿರ್ತಕ್ಕಂತ ನಿರ್ಧಾರ ಕ್ಯಾಬಿನೆಟ್ ಅಲ್ಲಿ ತುಂಬು ಹೃದಯದ ಸಂತೋಷ ಮೇಡಮ್. ಬಹಳ ಸಂತೋಷ ಆಗ್ತಾ ಇದೆ. ಇಂಥ ಘಟನೆಗಳನ್ನ ನೋಡಿದೀರಾ? ತುಂಬಾ ಜನ ಮಕ್ಕಳು ಬಿಟ್ಟು ಹೋಗೋದು, ತಂದೆ ತಾಯಿಗೆ ಆಸ್ತಿ ಬರೆಸ್ಕೊಂಡ್ಬಿಟ್ಟು ವಿಲ್ ಮಾಡಿಸ್ಕೊಂಡ್ಬಿಟ್ಟು ಹೌದು
ಅವ್ರನ್ನ ಬೇಕಾಬಿಟ್ಟಿಯಾಗಿ ಕೈ ತುಂಬಾ ಆಸ್ತಿ ಇರುತ್ತೆ, ಕೈ ತುಂಬಾ ದುಡ್ಡಿರುತ್ತೆ, ಅವ್ರನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಬಿಡ್ತಾರೆ. ಅವ್ರನ್ನೆಲ್ಲ ನೋಡೋವಂಥವ್ರು ಯಾರು ಮೇಡಮ್? ಅನಾಥಾಶ್ರಮದಲ್ಲಿ ಅವ್ರ ಪರಿಸ್ಥಿತಿ ಒಂದೊಂದ್ಸಾರಿ ಕೇಳಕ್ಕಿರಲ್ಲ. ಒಂದ್ 5,000 ರೂಪಾಯಿ ದುಡ್ಡು ಕೊಟ್ಬಿಟ್ರೆ ಅವ್ರ ಅಂತ್ಯ ಸಂಸ್ಕಾರ ಮಾಡಕ್ಕೂ ಅವರೇ ಕಳಿಸ್ಬಿಡ್ತಾರೆ ಮೇಡಮ್. ನಮ್ಗೆ ಹುಟ್ಟಿರ್ತಕ್ಕಂಥ ತಂದೆ ತಾಯಿಗೆ ನಾವು ಒಂದು ಕಾಯಿ ಹೊಡೆದು ಒಂದು ಹಣ್ಣಿಕ್ಕಿ ಒಂದು ಊದ್ಗಡ್ಡಿ ಹಚ್ಚಿಕ್ಕಿ ಮಣ್ಣು ಮಾಡೋವಷ್ಟು ಪೇಷನ್ಸ್ ಇರಲ್ಲ ಮೇಡಮ್ ನಮ್ಗೆ. ನಿಜ. ಅಂತ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ನೋಡಿ, ನಮ್ಗೆ ಹುಟ್ಟಿರ್ತಕ್ಕಂಥ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗೆ ನಾವು ಮಣ್ಣಲ್ಲಾಕಿ ಬರೋವಷ್ಟು ನಮ್ಗೆ ಸಮಾಧಾನ ಇರಲ್ಲ. ಆಸ್ತಿ ಬಗ್ಗೆ ಆಗ್ಲೇ ಜಗಳ ಆಡ್ತಾ ಇರ್ತೀವಿ. ನಿಜ ಸರ್. ಇದ್ರ ಬಗ್ಗೆ ಕೃಷ್ಣ ಬೈರೇಗೌಡ್ರಿಗೆ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಮೇಡಮ್. ಖಂಡಿತ. ACE ಅವ್ರಿಗೆ, ತಹಸೀಲ್ದಾರ್ರಿಗೆ, DC ಅವ್ರಿಗೆ ಯಾವುದೇ ತರವಾದಂತ ವಿಲ್ಲುಗಳಿಗೆ ಅವಕಾಶ ಕೊಡಬಾರ್ದು. ರಾಜಕೀಯ ಒತ್ತಡಕ್ಕೆ ಮಣಿದು ವಿಲ್ ಮಾಡೋದನ್ನ ವಿಲ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡ್ಬೇಕು. ಎಂತ ರಾಜಕೀಯದವ್ರು ಹೇಳಿದ್ರು ಅದನ್ನ ಕ್ಯಾನ್ಸಲ್ ಮಾಡ್ದಂಗ್ ಇರಬಾರ್ದು. ಆ ತಂದೆ ತಾಯಿ ಹೆಸರಲ್ಲೇ ಆಸ್ತಿ ಇರ್ಬೇಕು ಮೇಡಮ್. ಆವಾಗ್ಲೇ ಆ ಮಕ್ಳು ಒಂದ್ ಇಂಜೆಕ್ಷನ್ ಕೊಡ್ಸ್ಬೇಕಾದ್ರೆ ಬೇರೆಯವ್ರ ಗಾಡಿ ಒಳಗ್ ಕೂತ್ಕೊಂಡೋಗಿ ಕೊಡ್ಸ್ಕೊಂಬರ್ತಾರೆ. ಜನ ನೋಡ್ತಾರೆ, ಅವ್ರಿಗೇನ್ರಿ ಬಂದಿರೋದು, ಮಕ್ಳಿಗೆ ಸುಡೋವಷ್ಟು ದುಡ್ಡು ಐತೆ, ಸುಡೋವಷ್ಟು ಆಸ್ತಿ ಐತೆ, ಮಕ್ಳು ತಂದೆ ತಾಯಿಗೆ ಒಂದ್ ಇಂಜೆಕ್ಷನ್ ಕೊಡ್ಸ ಏಗ್ತೇ ಇಲ್ಲ ಅಂತಾರೆ ಮೇಡಮ್. ನಿಜ. ಹೌದು, ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗ್ತಾ ಇರೋದು. ಹಳ್ಳಿ ಕಡೆ ನಾನು ನೋಡ್ತಾ ಇದ್ದೀನಿ. ಅವ್ರ ಆಸ್ತಿಗೋಸ್ಕರ, ಅವ್ರ ದುಡ್ಡುಗೋಸ್ಕರ ಹೋಗಿ ಕರ್ಕೊಂಡೋಗಿ ಮ್ಯಾನೇಜರ್ ಮುಂದೆ ಹೆಬ್ಬೆಟ್ಟಿಕ್ಸಿ ದುಡ್ಡು ತಗೊಂಡ್ಬಿಡ್ತಾರೆ. ತಗೊಂಡ್ಬಿಟ್ಟು 100-200 ಖರ್ಚಿಗೆ ಮಾತ್ರೆಗೆ ಕೊಟ್ಬಿಟ್ಟು ಮಾತ್ರೆನೂ ತಂದು ಕೊಡೋದಿಲ್ಲ, ಯಾರ ಹತ್ರನ ತರ್ಸ್ಕೊಳಮ್ಮ ಅಂತಾರೆ. ದುಡ್ಡು ತಗೊಳಕ್ಕೂ ಮ್ಯಾನೇಜರ್ ಮುಂದೆ ಕರ್ಕೊಂಡೋಗಿ ಗಾಡಿ ಒಳಗೆ ಕರ್ಕೊಂಬರ ನಮ್ ತಾಯಿಗೆ ಅಂತಾರೆ. ಇಂಥ ಪರಿಸ್ಥಿತಿ ಇದೆ. ಸರ್ಕಾರ ಬಹಳ ಒಳ್ಳೆ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ. ಇದನ್ನ ಜಾರಿ ಮಾಡಬೇಕು. ಹೌದು ಹೌದು ಹೌದು, ಸಮರ್ಥವಾಗಿ ಜಾರಿ ಆಗ್ಬೇಕು. ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ನಮಸ್ತೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ, ಏನ್ ಹೇಳ್ತೀರಮ್ಮ? ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ನಾನು ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ವರ್ಷದಿಂದ. ಎಷ್ಟೋ ಜನರು ತಂದೆ ತಾಯಿ ಮಕ್ಕಳನ್ನ ಹೊರಗಡೆ ಇವ್ರು ಯಾರು ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಎಷ್ಟೋ ಜನ ಇವತ್ತು ವೃದ್ಧಾಶ್ರಮಕ್ಕೆ ತಂದು ಬಿಡ್ತಾ ಇದ್ದಾರೆ. ನಿಜವಾಗ್ಲೂ ಇದಕ್ಕೆ ನೀವು ಒಂದು ಅದನ್ನ ಅನ್ಯಾಯ ಆಗೋದನ್ನ ತಡೆಗಟ್ಟಿ ಇವತ್ತು ನೀವು ಸರ್ಕಾರದಿಂದ ಇವತ್ತು ಅವರಿಗೆ ಒಂದು ಒಳ್ಳೆ ಪಾಠ ಕಲಿಸ್ತಾ ಇದ್ರೆ ಇದು ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಯ್ತು. ನಾನು ನಿಮಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತಿದ್ದೀನಿ. ಮತ್ತೆ ಯಾರು ಇಂತ ಕೆಟ್ಟ ಕೆಲಸ ಮಾಡಬಾರ್ದು ಮಕ್ಕಳು ಅಂತ ಹೇಳ್ತೀನಿ ಮೇಡಮ್. ನಿಜ ನಿಜ ನಿಜ. ಅವ್ರಿಗೆ ಶಿಕ್ಷೆ ಆಗ್ಬೇಕು ಮೇಡಮ್. ಇವತ್ತು ಶಿಕ್ಷೆ ಆಗ್ಬೇಕು ಮೇಡಮ್ ಅಂತ ಮಕ್ಕಳಿಗೆ ಇವತ್ತು. ಖಂಡಿತ ಖಂಡಿತ ಶಿಕ್ಷೆ ಆಗ್ಬೇಕು. ಜೊತೆಗೆ ಅವ್ರ ಬುದ್ಧಿ ಬರ್ಬೇಕು. ಆಸ್ತಿ ಬೇಕು ಬೇಡ ಅಂತಂದ್ರೆ ಯಾವ ಸೀಮೆ ನ್ಯಾಯ ಅದು? ಹೆತ್ತು ಹೊತ್ತು ಸಾಕಿ ತಲ್ವಿ ಇವತ್ತು ತಾಯಿ ತನ್ನ ಹೊಟ್ಟೆ ಕಟ್ಬಿಟ್ಟು ಮಗನಿಗೆ ಇವತ್ತು ಹಸ್ವಾದಾಗಿ ಊಟ ಮಾಡಿಸ್ತಾವ ಮೇಡಮ್ ಅವರೇ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತೈತಿ. ಇದಕ್ಕ ಒಂದು ಸರ್ಕಾರ ನಿಜವಾಗ್ಲೂ ಒಂದು ಒಳ್ಳೆ ಉನ್ನತ ಸ್ಥಾನ ಕೊಡ್ಲೇಬೇಕು ಮೇಡಮ್. ಇವತ್ತು ಸುಮಾರು ಜನ ಸಿಗ್ತಾ ಇದ್ದಾರೆ, ಎಷ್ಟೋ ಜನ. ಓಕೆ ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತಾಡಿದಕ್ಕೆ. ಅನಿಲ್ ಕರೆ ಮಾಡಿದ್ದಾರೆ. ಅನಿಲ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್, ನೀವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಮ್ಮ ಪವರ್ ಟೀಮ್ಗೆ ಕೋಟಿ ಕೋಟಿ ನಮಸ್ಕಾರ ಮೇಡಮ್. ಕೋಟಿ ಕೋಟಿ ನಮಸ್ಕಾರ ಮೇಡಮ್. ಇದು ಕಾನೂನು ಮಾಡಿರೋದು ತುಂಬಾ ಒಳ್ಳೇದು. ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡ ಒಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೆಲ್ತ್ ಮಿನಿಸ್ಟರ್ ಒಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೆಲ್ತ್ ಮಿನಿಸ್ಟರ್ ಇತ್ತೀಚೆಗೆ ಈ ಕಲೆಂಗ್ರೇನು ಅದು ಇದು ನಾವು ತಗೊಳ್ಳೋ ಫುಡ್ ಅಲ್ಲಿ ವಿಷ ಬೆರೆಸಿದ್ದಾರೆ, ಅದೆಲ್ಲ ಅವ್ರು ಮಾಡ್ತಾರೆ. ಅವ್ರಿಬ್ಬರೇ ಮೇಡಮ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋದು. ಕೃಷ್ಣ ಬೈರೇಗೌಡರು, ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು, ಅವ್ರಿಬ್ರು ಬಿಟ್ರೆ ಇನ್ನು ಯಾರು ಏನು ಮಿನಿಸ್ಟರ್ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಲೂಟಿ ಹೊಡೆಯೋದ್ರಲ್ಲಿ ಇದ್ದಾರೆ. ಇವ್ರು ಮಾಡಿರೋದು, ಕೃಷ್ಣ ಬೈರೇಗೌಡರು ಮಾಡಿರೋದು ಇದು ತುಂಬಾ ಅವ್ರಿಗೆ ದೇವ್ರ 100 ವರ್ಷ ಅವ್ರ ನಿಮ್ಮ ಪವರ್ ಟಿವಿ MD 100 ವರ್ಷ ಚೆನ್ನಾಗಿರ್ತೀರಿ. ಇಂಥ ಪ್ರೋಗ್ರಾಮ್ಗಳು ನೀವು ಅವಾಗ ಕೊಡ್ತಾ ಇರ್ತೀರಿ. ನಾವು ತುಂಬಾ ಪವರ್ ಟಿವಿನೇ ಜಾಸ್ತಿ ನೋಡೋದು. ನಾವು ಟಿವಿ ಹಾಕಿದ್ರೆ ನಾವು ಪವರ್ ಟಿವಿನೇ ಹಾಕೋದು. ಯಾಕಂದ್ರೆ ಇಂಥವೆಲ್ಲ ಜಾಸ್ತಿ ಬರುತ್ತೆ. ಒಂದು ಸರ್ಕಾರದ ಈ ಕ್ರಮ ನೋಡಿ. ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋದು. ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಖುಷಿ ಆಯ್ತು. ಈ
ಸರ್ಕಾರದ ಕ್ರಮ ಅಂತ ಹೇಳಿದ್ರು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮಧುಸೂದನ್ ಕರೆ ಮಾಡಿದ್ದಾರೆ. ಮಧುಸೂದನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಾ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ? ಇಲ್ಲ, ಇದು ಉತ್ತಮವಾದ ನಡೆ ಮೇಡಮ್. ಇದು ಅಲ್ವಾ? ರಾಜ್ಯ ಸರ್ಕಾರ ಸಚಿವರು ಹೇಳಿರೋ ಮಾತು ತಗೊಂಡಿರೋ ಕ್ರಮ ಮಾತ್ರ ನಿಜಕ್ಕೂ 100 ಭಾಗ ಒಳ್ಳೇದು ಮೇಡಮ್. ಇದು ಹೌದು. ಯಾಕೆಂದ್ರೆ ಇವತ್ತಿನ ದಿವಸ ಎಷ್ಟೋ ಗಂಡ್ಮಕ್ಳು ಹೆಣ್ಮಕ್ಳಾಗ್ಲಿ ಅವ್ರ ಅಪ್ಪ ಅಮ್ಮನ ದುಡ್ಡಲ್ಲೇ ಬದುಕ್ತಿರೋದು ಮೇಡಮ್. ಅವ್ರ ಸ್ವಂತ ಏನು ಜೀವನ ಬರುತ್ತಿಲ್ಲ. ಅವರು ಅಪ್ಪ ಅಮ್ಮ ಮಾಡೋ ದುಡ್ಡಲ್ಲೇ ಬದುಕ್ತಿರೋದು. ಅವ್ರಿಗೊಂದು ನೆಲೆ ಕಾಣ್ಸಕ್ಕೆ ಯೋಗ್ಯತೆ ಮೇಲೆ ಅವ್ರ ದುಡ್ಡು ಮುಟ್ಟಕ್ಕೂ ಯೋಗ್ಯತೆ ಇರಲ್ಲ ಇವರಿಗೆ. ನಿಜ ನಿಜ. ಹಾಗಾಗಿ ಇದು ಸರ್ಕಾರದವ್ರಿಗೆ ಕ್ರಮ, ಇದು ಬರೀ ಬಾಯಿ ಮಾತಾಡಬಾರ್ದು, ಕ್ರಮ ಕೈಗೊಳ್ಳಲೇಬೇಕು. ಇದನ್ನ ಜಾರಿ ತರಲೇಬೇಕು ಇವರು. ತಂದ್ರೆ ಈ ಒಂದು ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರೋದು ಸಂದೇಹ ಇಲ್ಲ. ಇದಂತೂ ಸತ್ಯ. ನಿಜ ನಿಜ ನಿಜ. ಧನ್ಯವಾದ ಮಧುಸೂದನ್ ಅವರೇ ಕರೆ ಮಾಡಿದ್ದಕ್ಕೆ. ಅಂಜನಾ ಕರೆ ಮಾಡಿದ್ದಾರೆ. ಅಂಜನಾ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ಏನ್ ಹೇಳ್ತೀರಮ್ಮ ಈ ಸರ್ಕಾರದ ಈ ನಡೆ ಬಗ್ಗೆ? ಮೇಡಮ್, ಇದು ತುಂಬಾ ಒಳ್ಳೇದೇ ಅವ್ರು ಮಾಡಿರೋದು. ಆಸ್ತಿ ಇರೋರ್ಗೇನೋ ಪರವಾಗಿಲ್ಲ, ಆದ್ರೆ ಆಸ್ತಿ ಇಲ್ದೇ ಇರೋರು ಏನ್ ಮಾಡ್ತಾರೆ? ಅವ್ರಿಗೂ ಸಹ ಏನಾದ್ರು ಮಾಡ್ಬೇಕಲ್ವಾ ಸರ್ಕಾರದಿಂದ? ಅಂದ್ರೆ ಆಸ್ತಿ ಇಲ್ದೇ ಇರೋ ತಂದೆ ತಾಯಿಗೋಸ್ಕರ. ಆಸ್ತಿ ಇಲ್ದೇ ಇರೋ ತಂದೆ ತಾಯಿಗಳಿಗೆ ಏನ್ ಮಾಡ್ತಾರೆ? ಆಸ್ತಿಯಿಂದ ಕನಿಷ್ಠ ಪಕ್ಷ ನೋಡ್ಕೊಂತಾರೆ. ಮಕ್ಕಳು ನೋಡ್ಕೋಬೇಕು, ಕಂಪಲ್ಸರಿ ಎಲ್ಲಾರು ನೋಡ್ಕೋಬೇಕು ಮೇಡಮ್. ಆಸ್ತಿ ಇಲ್ದೇ ಇರೋರ್ಗೆ ಏನ್ ಮಾಡ್ತಾರೆ ಸರ್ಕಾರ? ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅವರು ಮಾಡ್ಬೇಕು. ಅವ್ರಿಗುನು ತುಂಬಾ ಜನ ಆಸ್ತಿ ಇಲ್ದೇ ಇರೋರು ತುಂಬಾ ಜನ ಇದ್ದಾರೆ ಮೇಡಮ್. ನಾನು ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಮನೆಗೆ ಅವ್ರಿಗೆ ರೇಷನ್ ತಲುಪಿಸಿದ್ರೆ ಒಳ್ಳೇದು ಮೇಡಮ್. ಯಾಕಂದ್ರೆ ಆಂಧ್ರ ಕಡೆ ಎಲ್ಲ ವಯಸ್ಸಾದವ್ರಿಗೆಲ್ಲ ಅಲ್ಲೇ ಮನೆ ಹತ್ರ ಹೋಗಿ ಪೆನ್ಷನ್ ಕೊಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಎಷ್ಟು ದಿನ ನಾನ್ ನೋಡ್ತೀನಿ ನಮ್ಮ ಏರಿಯಾದಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಓಡಾಡ್ತಾರೆ, ನಮ್ಗೆ ಪೆನ್ಷನ್ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಬರ್ತಾ ಇರ್ತಾರೆ. ಅಲ್ಲಿ ಹೋಗ್ಬೇಕು, ಯಲಹಂಕ ಹತ್ರ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತಾರೆ. ಪಾಪ ವಯಸ್ಸಾಗ್ಬಿಟ್ಟಿರುತ್ತೆ, ಅವ್ರಿಗೆ ಕರ್ಕೊಂಡ್ ಹೋಗಕ್ ಅವ್ರ ಜೊತೆಲೂ ಯಾರು ಇರೋದಿಲ್ಲ. ಅಂತವ್ರಿಗೆ ಸರ್ಕಾರದಿಂದ ನೋಡ್ಬಿಟ್ಟು ಅವ್ರಿಗೆ ಮನೆಗೆ ಅವ್ರಿಗೆ ರೇಷನ್ ಸ್ವಲ್ಪ ಅವರು ಪೆನ್ಷನ್ ಏನಿದೆ ಅವ್ರಿಗೆ ಮನೇಲೆ ಹೋಗಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ. ಜೀವನೋಪಾಯಕ್ಕೆ ಏನೇನ್ ಬೇಕು ಅದನ್ನ ಮಕ್ಕಳಿಲ್ದೇ ಇರುವಂತ ಹೆತ್ತವರ ಬಗ್ಗೆನೂ ಒಂದಷ್ಟು ಕಾಳಜಿ ವಹಿಸಬೇಕು ಸರ್ಕಾರ ಅನ್ನೋದು ನಿಮ್ಮ ಒಂದು ಭಾವನೆ. ಮತ್ತೆ ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸುಗುಣ ಅವರೇ ಹೇಳಿ, ಏನ್ ಹೇಳ್ತೀರಾ ಸರ್ಕಾರದ ಈ ನಡೆ ಬಗ್ಗೆ? ಮೇಡಮ್ ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಇದೇ ಒಂದು 20 ವರ್ಷಕ್ಕೆ ಮುಂಚೆ ಬಂದ್ರೆ ತುಂಬಾ ಖುಷಿ ಆಗೋದು ಮೇಡಮ್. ಯಾಕಮ್ಮ? ನಮ್ ತಂದೆ ತಾಯಿ ಯಾಕೆ ಅಂದ್ರೆ ನಮ್ ತಂದೆ ತಾಯಿಗೆ 25 ಕೋಟಿ ರೂಪಾಯಿ ಆಸ್ತಿ ಇದ್ರು ಸಾಯವಾಗ ಒಬ್ರು ಒಂದು ಡ್ರಾಪ್ ನೀರು ಹೋಗಿಲ್ಲ ಮೇಡಮ್. ಅವ್ರ ಮಗಳು ನಾನು ಮಾತಾಡ್ತಾ ಇರೋದು. ಗಂಡ್ ಮಕ್ಳು 3 ಜನ ಇದ್ದಾರೆ ಮೇಡಮ್. 3 ಜನನು ಹಂಚ್ಕೊಂಡು ಒಬ್ರು ಒಂದು ಡ್ರಾಪ್ ನೀರು ಹೋಗಿಲ್ಲ ಮೇಡಮ್. ಸತ್ತಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಜಾಗದಲ್ಲಿ ಅವ್ರನ್ನ ಮಣ್ಣು ಮಾಡಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು ಮೇಡಮ್. ಇದು 20 ವರ್ಷಕ್ಕೆ ಮೊದಲು ಬಂದ್ರೆ ನಾವ್ ಇನ್ನೂ ಖುಷಿ ಪಡ್ತಾ ಇದ್ವಿ ಮೇಡಮ್. ನಿಜ ನಿಜ. ಹೌದು. ಆದ್ರೂ ಮತ್ತೆ ಇನ್ನೊಂದು ತಂದಿದಾರಲ್ಲ ಅದು ಇನ್ನೂ ಒಳ್ಳೇದು ಮೇಡಮ್. ಇನ್ನೊಂದು ಗಂಡ ತಂದೆ ತಾಯಿಯರಿಗಾದ್ರೂ ಒಳ್ಳೇದಾಗುತ್ತಲ್ಲ ಅನ್ನುವಂತ ಒಂದು ಸಾರ್ಥಕ ಖುಷಿಯ ಭಾವನೆ. ಇನ್ ಮುಂದಾದ್ರೂ ಆ ರೀತಿ ನಡೆಯಲ್ವಲ್ಲ ಅನ್ನುವಂತ ವಿಚಾರ. ಕಾಲರ್ ರೆಡಿ ಇದ್ದಾರೆ. ದಿನೇಶ್ ಕರೆ ಮಾಡಿದ್ದಾರೆ. ದಿನೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಾ? ಸರ್ಕಾರ ಇಂಥದ್ದೊಂದು ನಿರ್ಧಾರ ತಗೊಂಡಿದೆ. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಕೋಟಿಗೆ. ಹೇಳಿ ಸರ್, ಇಂಥ ನಿರ್ಧಾರದಿಂದ. ಎಸ್, ಮತ್ತೊಬ್ಬ ಕಾಲರ್ ಇದ್ದಾರೆ. ಶಿವಲಿಂಗಯ್ಯ ಅವರು. ಶಿವಲಿಂಗಯ್ಯ ಅವರೇ ನಮಸ್ತೆ. ನಮಸ್ತೆ. ಹೇಳಿ. ನಮಸ್ತೆ. ಹೇಳಿ ಸರ್. ನಮಸ್ತೆ ಮೇಡಮ್. ಹೇಳಿ, ಸರ್ಕಾರದ ನಿರ್ಧಾರ ಏನನ್ಸುತ್ತೆ? ನಿರ್ಧಾರ ಚೆನ್ನಾಗಿದೆ ಮೇಡಮ್, ಬಹಳ ಸ್ವಾಗತ. ಇದು ಮೊದಲೇ ಇತ್ತು ಕಾಯ್ದೆ 2007ರಿಂದ ಇದೆ ಜಾರಿಗೆ. ಎಫೆಕ್ಟಿವ್ ಕೊಟ್ಟಿದ್ದಿಲ್ಲ. ಅದೀಗ ಈಗ ನಂದೇ ಪ್ರಾಬ್ಲಮ್ ಇದೆ, ಹೇಳ್ತಾ ಇದೀನಿ ಮೇಡಮ್. ಏನಂದ್ರೆ ನಾನು 2021ರಲ್ಲಿ ಮಗನಿಗೆ ಅವರ ತಂದೆ, ನನ್ನ ಹೆಂಡತಿ, ನಮ್ಮ ಸೊಸೆ ಮತ್ತು ಅಪ್ಪ ಇಬ್ರು ಬಲವಂತ ಮಾಡಿ ನನ್ನ ಮಗನಿಂದ ಆಸ್ತಿಯನ್ನ ಬರ್ಸ್ಕೊಂಡ್ರು. ಜಮೀನು ಮತ್ತೆ ಮನೆ, ಮೈಸೂರು ಮನೆ ಇದೆ, ಬರ್ಸ್ಕೊಂಡು ಏನಾಯ್ತು ಬರ್ಸ್ಕೊಂಡು 3 ತಿಂಗಳಿಗೆ ಅದು ಆಕ್ಸಿಡೆಂಟ್ ಆಗೋಯ್ತು. ಮಗ ತೀರೋಗ್ಬಿಟ್ಟ. ಮಗ ತೀರೋದ್ಮೇಲೆ ನನಗೆ ಮನೆಯಿಂದ ಹೊರಗೆ ಹಾಕಕ್ಕೆ ಪ್ರಯತ್ನ ಪಟ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ರು. 3 ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ಗೆ ಎಲ್ಲ ಮಾಡಿ ನಮ್ಮನ್ನ ಆಚೆ ಪ್ರಯತ್ನ ಪಟ್ರು. ಈಗ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಇರೋಕ್ಕೂ ಬಿಡ್ತಾ ಇಲ್ಲ, ಬಂದ್ ಹಿಂಸೆ, ಚಿತ್ರಹಿಂಸೆ ಕೊಡ್ತಾ ಇದಾರೆ. ಎಷ್ಟೇ ನಾವು ಒಂದ್ಸರಿ AC ಕೊಟ್ಟೆ 27ರಲ್ಲಿ, ಅವರು ಕೇಳ್ತಾ ಇದೆ ಮೇಡಮ್. AC ಕೊಟ್ಟೆ ಕಂಪ್ಲೇಂಟು, ಅದು ಕೂಡ ಅವರು ಸರಿಯಾಗಿ ಆಕ್ಷನ್ ತಗೊಳ್ಳಿಲ್ಲ. ನಮ್ಮ ವ್ಯಾಪ್ತಿಗೆ ಬರಲ್ಲ, ನೀವು ಸಿವಿಲ್ ಕೋರ್ಟ್ ಹೋಗಿ ಅಂತ ಕೊಟ್ಬಿಟ್ರು. ನಾನು ಹೋಗಕ್ ಆಗ್ಲಿಲ್ಲ. ಅದು ಈಗ ಏನಾಗಿದೆ ಅಂದ್ರೆ ಬಹಳ ತೊಂದರೆ ಆಗಿದೆ ನನಗೆ.
ಮೈಸೂರಲ್ಲಿ ಎಲ್ಲಿರೋದು ಶಿವಲಿಂಗಯ್ಯ ಅವರೇ ನೀವು? ಪಡವಲಹಳ್ಳಿ 8ನೇ ಕ್ರಾಸ್ ಪಡವಲಹಳ್ಳಿ. ಹಾ ಸರಿ, ಅಲ್ಲಿ AC ಕಂಪ್ಲೇಂಟ್ ಕೊಟ್ರಿ, ಕೊಟ್ಟೆ ವಾಪಸ್ ಈಗ ಹಾಕ್ಬಿಟ್ರು. ಮತ್ತೊಮ್ಮೆ ಕೊಟ್ಟಂತ ಸಂದರ್ಭದಲ್ಲಿ ಸೆಕ್ಷನ್ 23 ಅನ್ವಯ ನಿಮ್ಮ ಆಸ್ತಿ ವಾಪಸ್ ನಿಮಗೆ ಬರುವಂತ ಕ್ರಮ ಈಗ ಆಗಿದೆ. ಮತ್ತೊಮ್ಮೆ ಪ್ರಯತ್ನ ಪಟ್ಟು ನೋಡಿ ಶಿವಲಿಂಗಯ್ಯ ಅವರೇ. ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಕಲಾವತಿ ಕರೆ ಮಾಡಿದ್ದಾರೆ. ಕಲಾವತಿ ಅವರೇ ನಮಸ್ತೆ. ಕರೆ ಕಟ್ಟಾಗಿದೆ. ಅನೇಕ ಹಿರಿಯ ಜೀವಗಳಿದೆಯಲ್ಲ ಬಹಳ ಖುಷಿ ಪಡ್ತಾ ಇದೆ ಈ ಒಂದು ಕ್ರಮದಿಂದ, ಸರ್ಕಾರದ ಕ್ರಮದಿಂದ. ಕಾಲರ್ ರೆಡಿ ಇದ್ದಾರೆ, ಕಲಾವತಿ ಅವರು ಕರೆ ಮಾಡಿದ್ದಾರೆ. ಕಲಾವತಿ ಅವರೇ ನಮಸ್ತೆ. ಕಲಾವತಿ ಅವರೇ ನಮಸ್ತೆ. ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಸರ್ಕಾರದ ನಿರ್ಧಾರದಿಂದ ಹಲವು ಹಿರಿಜೀವಿಗಳು ಖುಷಿ ಪಡ್ತಾ ಇದೆ. ಅದರ ಜೊತೆಯಲ್ಲಿ ಯಾರೆಲ್ಲ ಈ ವಯಸ್ಸಾದವರನ್ನ ಒಂದು ರೀತಿಯಲ್ಲಿ ಹೊರಗೆ ಹಾಕ್ತಾರೋ, ಮನೆಯಿಂದ ಹೊರಗೆ ಹಾಕೋದು ಅಥವಾ ಆಸ್ತಿಗೋಸ್ಕರ ಜಗಳ ಆಡೋದು ಅಥವಾ ಕೊಲೆ ಮಾಡೇ ಬಿಡೋದು, ಇಂಥದ್ದೆಲ್ಲ ಅನೇಕ ಘಟನೆಗಳು ಪ್ರತಿನಿತ್ಯ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ. ಅಂತ ಒಂದಷ್ಟು ಘಟನೆಗಳು ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೇನೋ ಅನ್ನುವಂಥ ಭರವಸೆ ಈಗಂತೂ ಈ ನಿರ್ಧಾರದಿಂದ ಅಂತೂ ಕಾಣಿಸ್ತಾ ಇದೆ. ಜನರು ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ದಾರೆ. ಅನಿಲ್ ಸ್ವಾಮಿ ಕರೆ ಮಾಡಿದ್ದಾರೆ. ಅನಿಲ್ ಸ್ವಾಮಿ ಅವರೇ ನಮಸ್ತೆ. ನಮಸ್ಕಾರ. ನಮಸ್ತೆ, ಹೇಳಿ ಸರ್, ಏನ್ ಹೇಳ್ತೀರಾ? ಮೇಡಮ್, ನಂದೇನೆ ಪ್ರಾಪರ್ಟಿ. ಮಕ್ಕಳು, ಇಬ್ರು ಮಕ್ಕಳು ತುಂಬಾ ತೊಂದರೆ ಕೊಡ್ತಾವ್ರೆ. ನಮ್ದು 26 ಮನೆ ಇದೆ. ಎಲ್ಲಾ ಬಾಡಿಗೆ ಗಿಡಿಗೆ ಎಲ್ಲ ಅವರೇ ಕಿತ್ಕೊಳ್ಳೋದು, ಅವರೇ ಇದ್ ಮಾಡ್ಕೊಳ್ಳೋದು, ಎಲ್ಲ ಭಾರಿ ತೊಂದರೆ ಕೊಟ್ಟು ನಮ್ಗೆ ಊಟಕ್ಕೂ ತೊಂದರೆ ಇಲ್ಲ. ರೂಮ್ಗೆ ಹಾಕಿ ಕಟ್ಟಾಕ್ಬಿಟ್ಟು ಹೊಡಿಯೋದು. ಇಬ್ಬರು ಮಕ್ಕಳಿದ್ದಾರೆ, ಗಂಡ್ ಮಕ್ಳು. ಊಟನೇ ಹಾಕಲ್ಲ ಮೇಡಮ್. ಪಕ್ಕದಲ್ಲೇ ಇದ್ದೀವಿ, ಊಟನೂ ಕೂಡ ಹಾಕಲ್ಲ. ಮನೆಯೆಲ್ಲ ಕಿತ್ಕೊಂಡು ಅವರೆಲ್ಲವ್ರು ಮಾಡ್ಕೊಂಡು ನಮಗೆ ಕಟ್ಟಾಕ್ಬಿಟ್ಟು ಹೊಡಿತಾರೆ, ರೂಮ್ಗೆ ಹಾಕ್ಬಿಟ್ಟು. ಈ ತಂದಿರೋದು ತುಂಬಾ ಒಳ್ಳೇದಾಯ್ತು ಮೇಡಮ್. ಇದು ಮೇಡಮ್, ನಮ್ ಮಿಸಸ್ ನಾನು ಇಬ್ರು ಇದ್ದೀನಿ. ನಮ್ ಮಿಸಸ್ ಎದುರಿಸಿ ಅವ್ರ ಕಡೆ ಇದ್ ಮಾಡ್ಕೊಂಡ್ಬಿಟ್ಟವ್ರೆ. ಅವರು ಅಂದ್ರೆ ಬರ್ಕೊಟ್ಟಿಲ್ಲ ನಾವು ಅವ್ರಿಗೆ, ಆದ್ರೆ ಎಲ್ಲ ವಶಪಡಿಸ್ಕೊಬಿಟ್ಟವ್ರು ಅವರೇ. ಮನೆಗಳನ್ನೆಲ್ಲ ವಶಪಡಿಸ್ಕೊಳ್ಳೋದು, ಬಾಡಿಗೆ ಕಿತ್ಕೊಳ್ಳೋದು. ಅಂದ್ರೆ ಅಧಿಕೃತವಾಗಿ ನಿಮ್ಮ ಹೆಸರಲ್ಲಿದೆ, ಆದ್ರೆ ಇಲ್ಲಿಗಲಿ ಅವರೇ ತಗೊಳ್ತಾ ಇದ್ದಾರೆ, ನಿಮ್ಗೇನು ಕೊಡ್ತಾ ಇಲ್ಲ. ಹೌದು ಮೇಡಮ್, ಏನು ಕೊಡ್ತಾ ಇಲ್ಲ. ಒಂದೇ ಒಂದು ಮಾತು ಈಗ ನಡೆಯುತ್ತೆ ನೋಡಿ. ಒಂದೇ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ಸಾಕು, ನಿಮ್ಮ ಆಸ್ತಿ ನಿಮಗೇ ಬಂದು ಸೇರೋ ರೀತಿಯಲ್ಲಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಅವ್ರು ಏನು ನಿಮಗೆ ದೈಹಿಕವಾಗಿ ಏನು ಹಲ್ಲೆ ಮಾಡ್ತಾ ಇದ್ದಾರೆ, ನೋವು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಬೇರೆ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಬಹುದು. ಆದರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ರೆಂಟ್ ಬಗ್ಗೆ ಏನು ಮಾತಾಡ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ದೂರನ್ನ ಕೊಟ್ರೆ ಸಾಕು, ನಿಮ್ಮ ಆಸ್ತಿ ಬಂದು ನಿಮಗೆ ಸೇರೋ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆಯನ್ನ ಮಾಡುತ್ತೆ ಅನ್ನುವಂಥ ಭರವಸೆಯನ್ನ ಈಗ ಸರ್ಕಾರ ಕೊಟ್ಟಿರೋದು. ಹಾಗಾಗಿ ಚಿಂತೆ ಬೇಡ, ಬಹುಶಃ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಅನಿಸುತ್ತೆ. ಈ ಕ್ರಮದಿಂದ ಏನಾಗಬಹುದು, ಏನಾದ್ರೂ ಬದಲಾವಣೆ ಆಗಬಹುದಾ? ಅನಿಲ್ ಸ್ವಾಮಿ ಅವರೇ, ಬರೀ ಊಟನೂ ಕೂಡ ಹಾಕಲ್ಲ ಅಂತಂದ್ರೆ ನಾವು ಇಷ್ಟ ಆಸ್ತಿ ಮಾಡಿ, ನಮ್ ಸ್ವಯರ್ಜಿತ ಸಂಪಾದನೆ ಮಾಡಿ, ಕಷ್ಟಪಟ್ಟು ಆಸ್ತಿ ಮಾಡಿ, ಎಲ್ಲಾ ಬಾಡಿಗೆ ಇವರೇ ಕಿತ್ಕೊಂಡು ಎಲ್ಲಾ ಕಿತ್ಕೊಂಡು ತೊಂದರೆ ಕೊಡ್ತಾವ್ರೆ ಮೇಡಮ್. ಓಕೆ ಅನಿಲ್ ಸ್ವಾಮಿ ಅವರೇ, ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ, ಸರ್ಕಾರದ ನಡೆ ಬಗ್ಗೆ ಏನ್ ಅನ್ಸುತ್ತೆ? ಮುಂದಿನ ದಿನಗಳಲ್ಲಾದ್ರೂ ಒಂದಷ್ಟು ಈ ಕೌಟುಂಬಿಕ ಕಲಹಗಳು ಕಡಿಮೆ ಆಗಬಹುದಾ, ಅಥವಾ ಈ ನಡೆ ಅಥವಾ ಈ ನಿರ್ಧಾರದ ನಂತರದಲ್ಲಿ ಹೆಚ್ಚಾಗೋ ಚಾನ್ಸಸ್ ಇದೆಯಾ, ಹೇಗೆ? ಇಲ್ಲ ಮೇಡಮ್, ಕಡಿಮೆ ಆಗುತ್ತೆ ಅಂತೀರಾ? ಆಮೇಲೆ ಎಲ್ಲ ನಮ್ಮ ಯುವ ಪೀಳಿಗೆಗಳಲ್ಲಿ ಒಂದು ಒಳ್ಳೆತನ ಬಂದೇ ಬರುತ್ತೆ ಮೇಡಮ್, ಬರುತ್ತೆ. ಕೃಷ್ಣ ಬೈರೇಗೌಡರು ತುಂಬಾ ಒಳ್ಳೆ ಕಾನೂನು ಜಾರಿಗೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಬರ್ಲಿ, ಸಕ್ಸಸ್ ಆಗ್ಲಿ, ತುಂಬಾ ಇದಾಗಲಿ ಮೇಡಮ್. ಆಮೇಲೆ ಇನ್ನೊಂದು ವಿಷಯ ಮೇಡಮ್, ಏನಿಲ್ಲ, ನಮ್ಮ ತಾಯಿಯವ್ರಿಗೆ 97 ವರ್ಷ ಈಗ. ನಮ್ಮ ಬ್ರದರ್ ಒಬ್ರು 97 ವರ್ಷ ಆದ್ರೂ ಅವರೇ ಸಾಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ನಾವ್ 5 ಜನ ಅಣ್ಣ ತಮ್ಮದಿರು. ನಾವು ಇನ್ನು ಬೇರೆ 4 ಜನ ಕರೆದೆ, ಅವ್ರು ನಮ್ಮ ಮನೆ ಯಾರ ಮನೆಗೂ ಬರೋದೇ ಇಲ್ಲ. ಬರೋದಿಲ್ಲ ಅಂದ್ರೆ ಬನ್ನಿ ಸಾಕ್ತೀನಿ ಅಂತ ಬರಲ್ಲ. ಇಲ್ಲ, ಇವನೇ ಚೆನ್ನಾಗಿ ನೋಡ್ಕೊಂತ ಇದ್ದಾನೆ, ಚಿಂತೆ ಇಲ್ಲ ಅಂತ ಹೇಳ್ತಾರೆ. 97 ಮಾತುಗಳನ್ನ ಕೇಳೋದಿಕ್ಕೆ ಅನೇಕರು ಹೇಳ್ತಾರೆ, ನಮ್ಮ ಮಕ್ಳು ನೋಡ್ಕೊಳಲ್ಲ, ಹೊಡಿತಾರೆ, ಊಟ ಕೂಡ ಕೊಡಲ್ಲ ಅಂತ. ಅಂತದ್ರಲ್ಲಿ ಒಂದ್ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾ ಇದೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇಕಾ? ಈಗ ಅವ್ರು ತಿಳ್ಕೊಬೇಕಷ್ಟೇ, ದೊಡ್ಡವರ ಮನೇಲಿ ಇರೋಂತ ಮಕ್ಳು ಅವ್ರು ತಿಳ್ಕೊಂಡು ಸಾಕ್ಬೇಕು ಮೇಡಮ್, ಅಷ್ಟೇ ಮೇಡಮ್. ಈಗ ಕೃಷ್ಣ ಬೈರೇಗೌಡರು ಈ ಕಾನೂನು ಒಂದು ಹೊಸ ತತ್ತಿರೋದ್ರಿಂದ ಇದರಿಂದ ಎಚ್ಚೆತ್ಕೊಂಡು ಮಾಡ್ತಾರ, ನೋಡ್ಬೇಕು. ಒಳ್ಳೇದಾಗ್ಲಿ ಎಲ್ಲರಿಗೂ. ಅಟ್ಲೀಸ್ಟ್ ಆಸ್ತಿಗೋಸ್ಕರ ಆದ್ರೂ
ತಂದೆ ತಾಯಿಗಳನ್ನು ಒಟ್ಟಿಗೆ ಇಟ್ಕೊಳ್ತಾರಾ ಅನ್ನೋದಾದ್ರೂ ನೋಡಬೇಕು ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಶರಣಪ್ಪ ಕಾಲ್ ಮಾಡಿದ್ದಾರೆ. ಶರಣಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ಹೇಳಿ, ಏನ್ ಹೇಳ್ತೀರಾ ಸರ್ಕಾರದ ಈ ನಿರ್ಧಾರದ ಬಗ್ಗೆ? ಖುಷಿ ಆಯ್ತಾ? ಸರ್ಕಾರದ ಕಾನೂನು ಬಹಳ ಚೆನ್ನಾಗಿದೆ ಮೇಡಮ್ ಅವರೇ. ಇದನ್ನ ಯಾಕಂದ್ರೆ ಈಗಿನ ಒಂದು ದಿನಮಾನಗಳಲ್ಲಿ ಮಕ್ಕಳು ಬರೀ ಆಸ್ತಿಗಾಗಿ ಇದು ಮಾಡ್ತಾರೆ, ನೋಡ್ಕೊಳ್ತಾ ಇಲ್ಲ. ಹೌದು. ಹಂಗಾಗಿ ನಾವು ಬೀದಿಯಲ್ಲಿ ಅಲೆದಾಡ್ತಕ್ಕಂತ ತಂದೆ ತಾಯಿಗಳನ್ನ ನೋಡ್ತಾ ಇದೀವಿ, ವಯೋವೃದ್ಧರು ನೋಡ್ತಾ ಇದೀವಿ. ಅದಕ್ಕಾಗಿ ಕಾನೂನು ತಂದಿರೋದು ಬಹಳ ಇದಾಗ್ತಿದ್ರೆ ಇದು ಒಂದು ಕಾರ್ಯಪ್ರವೃತ್ತ ಆಗ್ಬೇಕ್ರಿ. ಯಾಕಂದ್ರೆ ವಿಧಾನಸಭೆಯಲ್ಲಿ ಅಥವಾ ಪರಿಷತ್ನಲ್ಲಿ ಮಾಡೋದ್ರಿಂದ ಇದಲ್ಲ, ಇದು ಕಾನೂನು ಆಗ್ಬೇಕು. ಆಮೇಲೆ ಕಾಯ್ದೆ ಇದೆ, ಕಾನೂನು ಇದೆ, ಆದ್ರೆ ಅದ್ರ ಬಗ್ಗೆ ಹಲವರಿಗೆ ಮಾಹಿತಿನೇ ಇಲ್ಲ. ಆಮೇಲೆ ಇದು ಈಗೇನ AC, ತಹಸೀಲ್ದಾರ್ ಮತ್ತು DC ಇವರಿಗೆ ಅಧಿಕಾರ ಕೊಟ್ಟು ತಕ್ಷಣ ನಿರ್ಧಾರ ಆಗ್ತಕ್ಕಂಥದ್ದು ಆಗ್ಬೇಕು ಇದು. ಹೌದು ಹೌದು. ಈಗ ಅಧಿಕಾರ ಕೊಟ್ಟಿದ್ದೀವಿ ಅಂತಾನೂ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು. ಧನ್ಯವಾದ ಶರಣಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಸತೀಶ್ ಅವರು ಕರೆ ಮಾಡಿದ್ದಾರೆ. ಸತೀಶ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಅದೇ ಈ ಕಾನೂನು ಬಂದು ಬಹಳ ಒಳ್ಳೇದಾಯ್ತಾ ಇದೆ ಅಲ್ವಾ? ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಮಾಡಿದೆ, ಅಷ್ಟೇ, ಇನ್ನೇನಿಲ್ಲ. ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದಾ, ಸರಿ ಆಯ್ತು. ಒಟ್ನಲ್ಲಿ ಕೆಲಸ ಮಾಡಿದವ್ರಿಗೆ ನಿಜ ನಿಜ ನಿಜ. ಧನ್ಯವಾದ ಸತೀಶ್ ಅವರೇ ಕರೆ ಮಾಡಿದ್ದಕ್ಕೆ, ಮಾತಾಡಿದ್ದಕ್ಕೆ. ಜೊತೆಯಲ್ಲಿ ಅನೇಕರು ಹೇಳ್ತಾ ಇರುವಂಥ ವಿಚಾರಗಳನ್ನು ಗಮನಿಸ್ತಾ ಇದ್ವಿ. ಕಾಲ್ ಮಾಡಿದಂಥ ಅನೇಕರು ಹೇಳ್ತಾ ಇರೋದು ಇಂಥದ್ದೊಂದು ಕಾನೂನು ಅಥವಾ ಇಂಥದ್ದೊಂದು ಕಾಯ್ದೆ ಇದ್ರೂ ಕೂಡ ಅನೇಕರಿಗೆ ಅದ್ರ ಬಗ್ಗೆ ಗಮನ ಇರಲಿಲ್ಲ ಅಥವಾ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಈಗ ಸರ್ಕಾರ ಅದನ್ನು ಮತ್ತಷ್ಟು ಬಲಪಡಿಸ್ತಾ ಇರೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಗುರುಗೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್, ಏನ್ ಹೇಳ್ತೀರಿ? ನಮಸ್ತೆ. ಈ ಕಾನೂನು ಮಾಡಿದ್ದು ಒಳ್ಳೇದು ಮೇಡಮ್. ಆದ್ರೆ ಇವು ಏನೋ ಕಾನೂನು ಮಾಡಿದ್ದ ನಿರ್ದಿಷ್ಟ ಅವಧಿ ಒಳಗೆ ಯಾರಿಗೆ ಅಧಿಕಾರ ಕೊಟ್ಟಿರ್ತಾರಲ್ಲ, ನಿರ್ದಿಷ್ಟ ಅವಧಿ ಒಳಗೆ ಯಾರ್ದು ಒತ್ತ ಇರ್ಲಾರ ಮುಗಿಸುವಂತ ಇದನ್ನ ಕಾಲಾವಕಾಶ ನೀಡ್ಬೇಕು ಅಷ್ಟೇ ರೀ. ಹೌದು, ತ್ವರಿತಗತಿಯಲ್ಲಿ ಆಗ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಇನ್ನೊಂದು ಏನಿದೆ, ಇವಾಗಲೇ ಹಿರಿಯ ನಾಗರಿಕರ ವೇದಿಕೆ ಇದೆ ರೀ, ಇದು SP ಆಫೀಸ್ ಅಲ್ಲಿ. ಅಲ್ಲಿ ಏನು ಕ್ರಮ ಕೈಗೊಳ್ಳಲ್ಲ ಅವರು. ಯಾರ್ದು ಒತ್ತಾಯ, ಯಾರ ಪ್ರೆಷರ್, ದುಡ್ಡು ಇರುತ್ತಲ್ಲ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ಯಾರಿಗೂ ನಿಜವಾದ ತಂದೆ ತಾಯಿಗೆ ಏನು ಸಿಗಲ್ಲ. ಕರೆಕ್ಟ್, ಹೌದು, ನಿಜ. ಮುರುಗೇಶ್ ಅವರೇ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಮಹಾಂತೇಶ್ ಅವರು ಕರೆ ಮಾಡಿದ್ದಾರೆ. ಮಹಾಂತೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಸರ್. ಸರ್ಕಾರದ ಒಂದು ನಿರ್ಧಾರ ನೋಡ್ತಾ ಇದ್ದೀನಿ. ಹೇಳಿ. ಹೆತ್ತವರು ನೋಡ್ಕೊಳ್ಳೋದಿದ್ರೆ ಆಸ್ತಿ ಇಲ್ಲ ಅನ್ನೋದೇನು ಇದು ಮಾಡ್ತಾ ಇದಾರಲ್ಲ, ಅದು ಭಯಂಕರ ಒಳ್ಳೆ ಕೆಲಸ. ಇದ್ರ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗಿದೆ. ಇಲ್ಕಲ್ಲಾಗ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯಕ್ಕೆ, ಜನಕ್ಕೆ ಈಗ ವೃದ್ಧಾಶ್ರಮ ಯಾಕೆ ಆಗ್ತಾ ಇದೆ ಅಂದ್ರೆ ಅವ್ರ ಆಸ್ತಿ ಕಿತ್ಕೊಂಡು ಏನು ಕೊಡೋದು ಹೊರಗಂತ ಬಹಳ ಅದಾವ. ಇನ್ನೊಂದಷ್ಟು ವೃದ್ಧಾಶ್ರಮಗಳಲ್ಲಿ ಹಿರಿ ಜೀವಗಳು ಕಡಿಮೆ ಆಗ್ಬೋದು ಅಂತ ಹೇಳ್ತೀರಾ ಹಾಗಾದ್ರೆ? ಖಂಡಿತ ಕಡಿಮೆ ಆಗುತ್ತೆ. ಅವ್ರು ನೋಡ್ತಾ ಅವ್ರಿಗೆ ನೋಡ್ಲ ಆಸ್ತಿ ಎಲ್ಲ ಕಿತ್ಕೊಂಡ ಮೇಲೆ ಹೆಣ್ಮಕ್ಳು ನೋಡ್ತಾ ಇಲ್ಲ, ಗಂಡ್ಮಕ್ಳು ನೋಡ್ತಾ ಇಲ್ಲ. ಈಗ ಒಂದು ಕಾನೂನು ಏನಾಗಿದೆ, ಹೆಣ್ಮಕ್ಳು ಆಸ್ತಿ ಕೊಡ್ಬೇಕು, ಗಂಡ್ಮಕ್ಳು ಕೊಡ್ಬೇಕು ಅನ್ನೋ ಕಾನೂನು ಬಂದ್ಮೇಲೆ ಹೆಣ್ಮಕ್ಳು ನೋಡ್ಕೊಳ್ಳಿ ಅಂತ ಅವ್ರು, ಗಂಡ್ಮಕ್ಳು ನೋಡ್ಕೊಂತ ಇವ್ರು. ಅವ್ರು ಜೀವಂತ ಇರೋರು ಯಾವ್ದೇ ಆಸ್ತಿ ಅವ್ರ ಹೆಸರಲ್ಲೇ ಇರ್ಬೇಕು. ನಿಜ, ಹೌದು. ನಾವು ಒಬ್ಬೊಬ್ರು ಮಕ್ಕಳು ನಡೆದಿರ್ತೀವಿ, ಅವಾಗ ಅನಿವಾರ್ಯ ನನ್ನ ಮಗ ಬಿಡು ಎಲ್ಲಿ ಬಿಟ್ಟು ಹೋಗ್ತಾನ ಅಂತ ಮಾಡಿರ್ತೀವಿ. ಆದ್ರ ಏನ್ ಕಾನೂನು ತಂದಿರಲ್ಲ, ಇದು ಬಹಳ ಒಳ್ಳೇದು. ನೀವು ಪವರ್ ಟಿವಿಯಿಂದ ಭಯಂಕರ ಇದು ಮಾಡತ್ರಿ. ಇದು ಭಯಂಕರ ಬಹಳ ಮಂದಿ ವೃದ್ಧರಿಗೆ ಭಯಂಕರ ದೊಡ್ಡ ಹೆಲ್ಪ್. ಅದಕ್ಕೆ ನಿಮ್ಮ ಪವರ್ ಟಿವಿ ಅವರಿಗೂ ಮತ್ತು ಸರ್ಕಾರ ಕೆಲಸ ಮಾಡ್ತಕ್ಕಂಥ ಅದಕ್ಕೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಸರಿ ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಕರೆ ಮಾಡಿದ್ದಕ್ಕೆ, ಮಾತಾಡಿದ್ದಕ್ಕೆ. ಈ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗೋದು ಅಥವಾ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗೋದು, ಈ ರೀತಿಯಾಗಿ ಬಿಟ್ಟು ಹೋದರೆ ಆಸ್ತಿಯಲ್ಲಿ ಪಾಲಿಲ್ಲ ಅಂತ ಹೇಳಿರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಒಳ್ಳೆ ನಿರ್ಧಾರ ಅನ್ನೋದನ್ನು ಅನೇಕರು ಹೇಳ್ತಾ ಇರೋದು. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ತೆ ರಾಜೇಂದ್ರ ಅವರೇ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಸರ್, ಏನ್ ಅನಿಸ್ತಾ ಇದೆ ಸರ್ಕಾರದ ಈ ಒಂದು ನಿರ್ಧಾರ? ಅದೇ ತಾವೇನು ತೋರಿಸ್ತಿದಿರಲ್ಲ, ಬಹಳ ಸಂತೋಷ ಆಯ್ತು. ಇದು ಆದಷ್ಟು ಬೇಗ ಆಗ್ಬೇಕು. ಯಾಕಂದ್ರೆ ಭಾರತ ಸುಸಂಸ್ಕೃತ ರಾಷ್ಟ್ರ ಅಂತ ಹೇಳ್ಕೊಂಡಂತ ನಮ್ಮ ದೇಶದೊಳಗೆ ಈ ರೀತಿ ತಂದೆ ತಾಯಿಗಳಿಗೆ ನೋಡ್ಕೊಳ್ಳದೆ ಇರುವುದು ಬಹಳ ಹಿಂಸೆ ಆಗ್ತಿತ್ತು. ಅದಕ್ಕೆ ಇದು ನಾ ಬೆಳಗಾವದಂತೂ ನೋಡಿದಂತೂ ಬಹಳ
ಕರಳು ಹಿಸ್ಕುವಂತದ್ದು, ಅದಕ್ಕೆ ಯಾವ ಕಾರಣಕ್ಕೂ ಎಂದೂ ಕೂಡ ಇದರಲ್ಲಿ ಯಾರಿಗೂ ಇದು ಬೇಡ, ಶಿಕ್ಷೆ ಆಗ್ಲೇಬೇಕು. ಸಂಬಂಧಪಟ್ಟವ್ರು ಅವ್ರು ಯಾರೇ ಇರ್ಲಿ, ನಾನೇ ಇರ್ಲಿ, ಇನ್ನೊಬ್ರು ಇರ್ಲಿ, ಬೇಕಾದವ್ರು ಇರ್ಲಿ, ತಂದೆ ತಾಯಿಗಳು ನೋಡ್ಕೊಳ್ಳುವಂಥದ್ದು ಒಳ್ಳೇದಾಗ್ಲಿ. ಈ ಸರ್ಕಾರಕ್ಕೆ ಅತ್ಯಂತ ಅಭಿನಂದನೆಗಳು. ತಮಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಮೇಡಮ್. ಸರಿ ಸರ್, ಸರಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಮಾತಾಡಿದ್ದಕ್ಕೆ. ಗಿರೀಶ್ ಕಾಲ್ ಮಾಡಿದ್ದಾರೆ. ಗಿರೀಶ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಸರ್, ಏನು ಹೇಳ್ತೀರಿ? ಏನ್ ಹೇಳೋದು ಮೇಡಮ್, ಇದು ಕೃಷ್ಣ ಬೈರೇಗೌಡ ಅವ್ರಿಗೆ ಒಂದು ಥ್ಯಾಂಕ್ಸ್ ನಮ್ಮ ಕಡೆಯಿಂದ ಹೋಗ್ಲಿ. ಅವರು ಕಾನೂನು ಜಾರಿ ಮಾಡಿದಿರಲ್ವಾ, ಹೌದು, ಅದರಿಂದ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೋಗ್ಲಿ ಫಸ್ಟ್. ಆಮೇಲೆ ನೆಕ್ಸ್ಟ್ ಹೇಳ್ಬಿಡಿ, ನೀವೇ ಹೇಳ್ಬಿಡಿ. ಅದೇ ನಾನು ಹೇಳ್ಬಿಡ್ತೀನಿ ಮೇಡಮ್, ಇದು ಪೊಲೀಸರ ಕಡೆಯಿಂದನೂ ಆಸ್ತಿಗಳನ್ನ ಹೊಡ್ಕೊಂತ ಇದ್ದಾರೆ. ಅವ್ರಿಗೂ ಒಂದು ಎಚ್ಚರಿಕೆ ಕೊಡ, ನಿಮ್ಮ ಟಿವಿಯಿಂದ, ಪಬ್ಲಿಕ್ ಟಿವಿಯಿಂದ ಅವ್ರಿಗೂ ಒಂದು ಎಚ್ಚರಿಕೆ ಹೋಗ್ಲಿ. ಇವಾಗ ಹೊಡ್ಕೊಂತ ಇದ್ದಾರೆ, ಪೊಲೀಸ್ ಅವ್ರನ್ನ ಕರ್ಕೊಂಡೋಗಿ ಮಾಡ್ಕೊಂಡು ಅವ್ರ ಆಸ್ತಿಗಳನ್ನ ಬರ್ಸ್ಕೊಂತ ಇದ್ದಾರೆ, ಯಾರು ಬರ್ಸ್ಕೊಂತ ಇದ್ದಾರೆ. ಅವ್ರಿಗೂ ಒಂದು ಎಚ್ಚರಿಕೆ ಒಂದು ಬರ್ಲಿ ಮೇಡಮ್, ನಿಮ್ ಚಾನಲ್ ಇಂದ ಅದು ಒಂದು ಎಚ್ಚರಿಕೆ ಆಗ್ಲಿ. ಅದೇ ಮೇಡಮ್ ನಮ್ಮ ಆಸೆ. ಖಂಡಿತವಾಗ್ಲೂ ಸರ್, ಪವರ್ ಟಿವಿ ಮುಖಾಂತರ ಅದೇ ಆಶಯ ನಮ್ದು ಕೂಡ.